ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯತೀಶ್ ರೇಷಮಿ, ವೈದ್ಯಾಧಿಕಾರಿಗಳು, PHC ಗುಂಡಗತ್ತಿ, ವಿಜಯನಗರ ಜಿಲ್ಲೆ. ಇವತ್ತು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಒಂದು ಬಹುಮುಖ್ಯವಾದ ವಿಷಯವನ್ನು ತಮಗೆ ತಲುಪಿಸಲಿಕ್ಕೆ. ಏನಪ್ಪ ಈ ವಿಷಯ ಅಂತಂದರೆ ಗರ್ಭಕಂಠದ ಕ್ಯಾನ್ಸರ್. ಗರ್ಭಕಂಠದ ಕ್ಯಾನ್ಸರ್ ಅಂತಕ್ಕಂಥದ್ದು ಹೆಣ್ಣುಮಕ್ಕಳಲ್ಲಿ ಕಂಡುಬರುವಂಥದ್ದು ಅತಿ ಸಾಮಾನ್ಯ ಕ್ಯಾನ್ಸರ್ ಆಗಿರುತ್ತೆ. ಭಾರತದಲ್ಲಿ ಹೆಣ್ಣುಮಕ್ಕಳಲ್ಲಿ 3ನೇ ಅತಿ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳು ಗರ್ಭಕಂಠದ ಕ್ಯಾನ್ಸರ್ಗಳ ಪ್ರಕರಣಗಳಾಗಿರ್ತವೆ. ಹಾಗೆಯೇ ಹೆಣ್ಣು ಮಕ್ಕಳು ಕ್ಯಾನ್ಸರ್ ಬಂದು ಸಾವನ್ನಪ್ಪುವ ಪ್ರಕರಣಗಳಲ್ಲಿ ಎರಡನೇ ಅತಿ ಹೆಚ್ಚು ಕ್ಯಾನ್ಸರ್ನಿಂದ ಸಾಯ್ತಕ್ಕಂಥದ್ದು ಕೂಡ ಇದೇ ಗರ್ಭಕಂಠದ ಕ್ಯಾನ್ಸರ್ ಆಗಿರುತ್ತೆ. ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ಏನಿದೆ, ಇದಕ್ಕೆ 99% ಕಾಸಿಟಿವ್ ಏಜೆಂಟ್ ಅಂತ ಕರಿತೀವಿ. ಕಾಸಿಟಿವ್ ಏಜೆಂಟ್ ಅಂದರೆ ಈ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತಕ್ಕಂಥ ಒಂದು ವೈರಾಣು. ಇದೊಂದು ವೈರಸ್ ಆಗಿರುತ್ತೆ. ಈ ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಏನಿರುತ್ತೆ, ಇದನ್ನು ನಾವು ತಡೆಗಟ್ಟಲಿಕ್ಕೆ ಬಹಳ ಮುಖ್ಯವಾಗಿ ನಾವು ಅದಕ್ಕೆ ಏನು ಪರಿಕ್ರಮ ವಹಿಸಬೇಕು ಅಂದರೆ ಅದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ದು ವ್ಯಾಕ್ಸಿನೇಷನ್ ಆಗಿರುತ್ತೆ. ಭಾರತದಲ್ಲಿ ಸುಮಾರು ವರ್ಷಗಳಿಂದ ಪ್ರೈವೇಟ್ ಸೆಟಪ್ನಲ್ಲಿ ವ್ಯಾಕ್ಸಿನೇಷನ್ನ ಕೊಡ್ತಾ ಇದ್ದು ಬಹಳಷ್ಟು ಕ್ಯಾನ್ಸರ್ ಪ್ರಕರಣಗಳನ್ನು ಕಂಟ್ರೋಲ್ ಮಾಡಿದ್ದಾರೆ. ಹಾಗೆ ವರ್ಲ್ಡ್ ವೈಡ್ ಕೂಡ ಪ್ರಪಂಚದಾದ್ಯಂತ ಸಾಕಷ್ಟು ದೇಶಗಳಲ್ಲಿ ವ್ಯಾಕ್ಸಿನ್ನ ಕೊಟ್ಟು ಈ ಒಂದು ವೈರಸ್ ಇನ್ಫೆಕ್ಷನ್ನ, ಹಾಗೆ ಇದು ಮುಂದೆ ಗರ್ಭಕಂಠದ ಕ್ಯಾನ್ಸರ್ ಆಗೋದನ್ನು ತಡಿಲಿಕ್ಕೆ ಬಹಳ ಪ್ರಯತ್ನಗಳು ನಡೆದಿವೆ. ಹಾಗೆಯೇ ಒಂದು ಸರ್ಕಾರದ ವತಿಯಿಂದ ಇವಾಗ ಎಲ್ಲ 14 ವರ್ಷಗಳಿಂದ 15 ವರ್ಷದ ಹೆಣ್ಣು ಮಕ್ಕಳಿಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ನ ವ್ಯಾಕ್ಸಿನ್, ಇದು ಗಾರ್ಡಸಿಲ್ ಅಂತ ವ್ಯಾಕ್ಸಿನ್ನು. ಈ ವ್ಯಾಕ್ಸಿನ್ನ ಎಲ್ಲ 14 ವಯಸ್ಸಿನಿಂದ 15 ವಯಸ್ಸು ಅವರಿಗೆ ಈ ವ್ಯಾಕ್ಸಿನ್ನ ಹಾಕುವ ಮುಖಾಂತರ ಮುಂದಿನ ದಿನಗಳಲ್ಲಿ ಅವರಿಗೆ ಗರ್ಭಕಂಠದ ಕ್ಯಾನ್ಸರ್ ಆಗೋದನ್ನು ತಡಿಲಿಕ್ಕೆ ಸರ್ಕಾರದ ವತಿಯಿಂದ ಒಂದು ಪ್ರಯತ್ನ ನಡೀತಾ ಇದೆ. ಸೊ ಇದು ಭಾಳ ಎಫೆಕ್ಟಿವ್ ಆಗಿದೆ. ಭಾಳ ಜನಕ್ಕೆ ಏನು ಒಂದು ಮಿಸ್ಕನ್ಸೆಪ್ಷನ್ ಇದೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಇದು ವ್ಯಾಕ್ಸಿನ್ ತೊಗೊಂಡ್ರೆ ಅವರಿಗೆ ಗರ್ಭಧಾರಣೆ ಆಗಲ್ಲ, ಅವರಿಗೆ ಮಕ್ಕಳಾಗಲ್ಲ, ಆ ಥರದ್ದು ಮಿಸ್ಕನ್ಸೆಪ್ಷನ್ಸ್ ಭಾಳ ಇದ್ದಾವೆ. ಅವು ಮಿಸ್ಕನ್ಸೆಪ್ಷನ್ಸ್ ಅಷ್ಟೇ. ಭಾಳಷ್ಟು ಇದು ವ್ಯಾಕ್ಸಿನ್ದು ಸ್ಟಡಿ ಆಗಿದೆ. ಎಲ್ಲ ಸ್ಟಡೀಸ್ನಲ್ಲೂ ಕೂಡ ಆ ಥರದ್ದೇನು ಸಮಸ್ಯೆ ಕಂಡು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೆ ಗರ್ಭಧಾರಣೆಯಲ್ಲಿ ತೊಡಕಾಗ್ತಕ್ಕಂಥದ್ದು ಅಥವಾ ಅವ್ರಿಗೇನೇ ಒಂದು ರಿಪೀಟೆಡ್ ಅಬೋಷನ್ ಆಗೋದು, ಆ ಥರದ್ದೇನು ಸಮಸ್ಯೆ ತೀವ್ರವಾಗಿ ಈ ವ್ಯಾಕ್ಸಿನಿಂದನೇ ಅದಾಗಿದೆ ಅಂತಕ್ಕಂಥದ್ದೇನು ಕಂಡು ಬಂದಿರಲ್ಲ. ಹಾಗೆಯೇ ಮುಂದುವರೆದು ಈಗಾಗಲೇ 160ಕ್ಕೂ ಹೆಚ್ಚಿನ ಸಂಖ್ಯೆಯ ದೇಶಗಳು ವಿಶ್ವದಾದ್ಯಂತ ಈ HPV ಲಸಿಕೆಯನ್ನು ತಮ್ಮ ಲಸಿಕಾಕರಣದ ಸ್ಕೆಡ್ಯೂಲಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ 1 ಲಕ್ಷಕ್ಕೂ ಹೆಚ್ಚಿನ ಜನಕ್ಕೆ ಈಗಾಗಲೇ ಈ ವ್ಯಾಕ್ಸಿನ್ ತಲುಪಿದೆ. 1 ಲಕ್ಷಕ್ಕೂ ಹೆಚ್ಚಿನ 14ರಿಂದ 15 ವರ್ಷದ ಹೆಣ್ಣು ಮಕ್ಕಳು ಈಗಾಗಲೇ ಈ ವ್ಯಾಕ್ಸಿನ್ನ ಪಡೆದುಕೊಂಡಿದ್ದಾರೆ. ಹಾಗಾಗಿ ಇದು ತುಂಬ ಸೇಫ್ ಇದೆ ವ್ಯಾಕ್ಸಿನ್. ಯಾವುದೇ ಥರದ ಊಹಾಪೋಹಕ್ಕೆ ಎಡೆಗೊಡದೆ ತಾವು ಸೇಫಾಗಿ ಈ ವ್ಯಾಕ್ಸಿನ್ನ ಹಾಕ್ಸ್ಕೋಬೋದು, ಯಾವುದೇ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಈ ವ್ಯಾಕ್ಸಿನ್ನು ಒಂಥರ ಸಂಜೀವಿನಿ ಅಂತ ಹೇಳ್ಬೋದು. ಭಾಳಷ್ಟು ಜನ ಹೆಣ್ಮಕ್ಳಿಗೆ ಮುಂದಿನ ದಿನಗಳಲ್ಲಿ ಅವರು ಗರ್ಭಕಂಠದ ಕ್ಯಾನ್ಸರ್ನಿಂದ ಅವರ ಸಫರ್ ಆಗಲಿಕ್ಕೆ ಅಥವಾ ಅವರು ಸಾಯಲಿಕ್ಕೆ ಭಾಳಷ್ಟು ಈ ವ್ಯಾಕ್ಸಿನ್ ಕೊಡೋದ್ರಿಂದ ಇದು ಸಾವನ್ನಪ್ಪುವಂಥ ಪ್ರಕರಣಗಳು, ಗರ್ಭಕಂಠದ ಕ್ಯಾನ್ಸರ್ನ ಪ್ರಕರಣಗಳು ಭಾಳಷ್ಟು ಕಡಿಮೆ ಆಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕಂಡುಬರುತ್ತೆ. ಸೊ ಹಾಗಾಗಿ ಇದು ವ್ಯಾಕ್ಸಿನ್ನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನ್ ಲಭ್ಯವಿದೆ. 14 ವರ್ಷದಿಂದ 15 ವರ್ಷದ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ವ್ಯಾಕ್ಸಿನ್ನ ಕೊಡಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಗರ್ಭಕಂಠದ ಕ್ಯಾನ್ಸರ್, ಹಾಗೆಯೇ ಇದು ಗರ್ಭಕಂಠದ ಕ್ಯಾನ್ಸರ್ ಜೊತೆಗೆ ಬುಧದ್ವಾರದ ಕ್ಯಾನ್ಸರ್ ಕೂಡ, ಆಮೇಲೆ ಕೆಲವೊಂದು ಗಂಡು ಮಕ್ಕಳಲ್ಲೂ ಕೂಡ ಕೆಲವೊಂದು ಕ್ಯಾನ್ಸರ್ ಆಗುತ್ತೆ. ಅದನ್ನು ಕೂಡ ತಡಿಲಿಕ್ಕೆ ಈ ವ್ಯಾಕ್ಸಿನ್ ಹೆಲ್ಪ್ ಆಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಇದನ್ನು 14 ವರ್ಷದಿಂದ 15 ವರ್ಷದ ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತ ಸರ್ಕಾರದಿಂದ ಎಲ್ಲ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಕೊಡಿಸ್ತಾ ಇದ್ದಾರೆ. ತಾವು ಇದನ್ನು ಸದುಪಯೋಗ ಪಡಿಸ್ಕೊಂಡು ತಮ್ಮ ಮಕ್ಕಳು 14 ವರ್ಷದಿಂದ 15 ವರ್ಷದವರಿದ್ದರೆ ಅವ್ರಿಗೆ ವ್ಯಾಕ್ಸಿನ್ ಕೊಡಿಸೋದ್ರ ಮುಖಾಂತರ ಅವರ ಮುಂದಿನ ಜೀವನವನ್ನು ಗರ್ಭಕಂಠದ ಕ್ಯಾನ್ಸರ್ನಿಂದ ಮುಕ್ತವಾಗಿಸ್ಬೇಕು ಅಂತ ಈ ವಿಡಿಯೋ ಮೂಲಕ ತಮ್ಮಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಧನ್ಯವಾದಗಳು.